ಭಾವಬೋಧಕ ಸಂಸೇವೆ ಗುಪ್ತಮ ಮಹಾಗುರು ಯಚ್ಚಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಶ್ರೀ ಗುರುಭ್ಯೋ ನಮಃ. ಹರಿ ಎಲ್ಲರಿಗೂ ಗುರುಪೂರ್ಣಿಮಾ ನಿಮಿತ್ತ ಸಕಲ ಗುರುಗಳ ಸ್ಮರಣೆಯನ್ನ ಮಾಡಿ ನಮ್ಮ ಆಚಾರ್ಯರು ಹಾಗೂ ಎಲ್ಲ ಪೂಜ್ಯ ಕೃಷ್ಣಾಚಾರ್ಯರು, ಪೂಜ್ಯ ಅಶ್ವತ್ಥಾಮಾಚಾರ್ಯರು, ನಮ್ಮ ಆಚಾರ್ಯರು, ಅದರ ಜೊತೆಗೆ ಎಲ್ಲ ದಾಸವರೇಣ್ಯರು, ಮೇಲಿನಿಂದ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಪ್ರಸನ್ನ ವೆಂಕಟದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಾಣೇಶದಾಸರು, ಮೋಹನ ದಾಸರು ಇತ್ಯಾದಿ ಸಮಸ್ತ ದಾಸವರೇಣ್ಯರು, ಅದರ ಜೊತೆಗೆ ಸತ್ಯಾತ್ಮ ತೀರ್ಥರು, ಸತ್ಯಪ್ರಮೋದ ತೀರ್ಥರು, ಸತ್ಯಾವಿಜ್ಞರು, ಸತ್ಯಪ್ರಜ್ಞರು, ಸತ್ಯಧ್ಯಾನರು, ಸತ್ಯಜ್ಞಾನರು, ಸತ್ಯಧೀರರು, ಸತ್ಯವೀರರು, ಸತ್ಯ ಪರಾಕ್ರಮರು, ಸತ್ಯೇಷ್ಟರು, ಸತ್ಯಕಾಮರು, ಸತ್ಯಪರಾಯಣರು, ಸತ್ಯ ಸಂತುಷ್ಟರು, ಸತ್ಯ ಸಂಕಲ್ಪರು, ಸತ್ಯ ಧರ್ಮರು, ವಿಷ್ಣು ತೀರ್ಥರು, ಸತ್ಯವರರು, ಸತ್ಯ ಸಂಧರು, ಸತ್ಯ ಬೋಧರು, ಸತ್ಯ ಪ್ರಿಯರು, ಸತ್ಯ ವಿಜಯರು, ಸತ್ಯಪೂರ್ಣರು, ಸತ್ಯಾಧಿರಾಜರು, ಸತ್ಯಾಧೀಶರು, ಸತ್ಯಾಭಿನವರು, ಸತ್ಯನಾಥರು, ಸತ್ಯ ನಿಧಿಗಳು, ರಾಘವೇಂದ್ರ ಸ್ವಾಮಿಗಳು, ಸತ್ಯಾನಂದ ತೀರ್ಥರು, ಸತ್ಯವ್ರತರು, ವೇದನಿಧಿಗಳು, ವಿದ್ಯಾಧೀಶರು, ವೇದೇಶ ತೀರ್ಥರು, ಕೃಷ್ಣದ್ವೈಪಾಯನರು, ವೇದೇಶ ತೀರ್ಥರು, ವಿದ್ಯಾಪತಿ ತೀರ್ಥರು, ವೇದವ್ಯಾಸ ತೀರ್ಥರು, ರಘುತ್ತಮ ತೀರ್ಥರು, ವಿಜೇಂದ್ರ ತೀರ್ಥರು, ವಾದರಾಜ ತೀರ್ಥರು, ವ್ಯಾಸರಾಜ ತೀರ್ಥರು, ಶ್ರೀಪಾದರಾಜ ತೀರ್ಥರು, ರಘುವರಿಯ ಶ್ರೀಪಾದರಾಜರು, ರಘುವರಿಯ ತೀರ್ಥರು, ರಘುನಾಥ ತೀರ್ಥರು, ವಿದ್ಯಾನಧಿ ತೀರ್ಥರು, ರಾಮಚಂದ್ರ ತೀರ್ಥರು, ವಾಗೀಶಿ ತೀರ್ಥರು, ಕವೀಂದ್ರ ತೀರ್ಥರು, ಆಮೇಲೆ ವಿಜಯಧ್ವಜ ತೀರ್ಥರು, ವ್ಯಾಸತೀರ್ಥರು, ವಿಜಯಧ್ವಜ ವಿದ್ಯಾಧಿರಾಜ ತೀರ್ಥರು, ಶ್ರೀಮಟ್ಟಿಕಾ ಕೃಪಾದರು, ಕ್ಷೋಭ್ಯ ತೀರ್ಥರು, ಮಾಧವ ತೀರ್ಥರು, ನರಹರ ತೀರ್ಥರು, ಪದ್ಮನಾಭ ತೀರ್ಥರು ಇತ್ಯಾದಿ ಸಮಸ್ತ ಗುರುಗಳು. ಇದಲ್ಲದೆ ಇನ್ನನೇಕ ಮಹಾನುಭಾವರಿದ್ದಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ತ್ರಿವಿಕ್ರಮಾರ್ಯ ದಾಸರು, ಯಾದವಾರ್ಯರು, ಲಿಂಗೇರಿ ಆಚಾರ್ಯರು, ಪಾಂಡ್ರಂಗಿ ಆಚಾರ್ಯರು, ಆರ್ಯಾಚಾರ್ಯರು, ಆಮೇಲೆ ತಾಮ್ರಪರ್ಣಿ ಆಚಾರ್ಯರುಗಳು, ಹೀಗೆ ಅನೇಕ ಆಚಾರ್ಯರುಗಳಿದ್ದಾರೆ. ಆ ಎಲ್ಲ ಟಿಪ್ಪಣಿಕಾರರಿಗೂ, ಎಲ್ಲ ಯತಿಗಳಿಗೂ, ಎಲ್ಲ ದಾಸವರೇಣ್ಯರಿಗೂ ನಮಸ್ಕಾರ. ಇವರೆಲ್ಲರ ಅಂತರ್ಯಾಮಿಗಳಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ, ಆ ಶ್ರೀಮದ್ ಆಚಾರ್ಯರಿಗೆ ವಿಶೇಷವಾಗಿ ಅನಂತ ನಮಸ್ಕಾರಗಳನ್ನ ಸಲ್ಲಿಸೋಣ. ಆ ಭಗವಂತ ಎಲ್ಲರಿಗೂ ಮೂಲ ಗುರುವಾಗಿರುವಂತಹ ಜಗದ್ಗುರು, ಗುರುತಮೋ ಧಾಮ ಸತ್ಯ ಪರಾಕ್ರಮ, ಗುರುತಮನಾಗಿರುವಂತಹ ವೇದವ್ಯಾಸ, ಕಪಿಲ, ಹಯಗ್ರೀವ, ಧನ್ವಂತರಿ, ದತ್ತಾತ್ರೇಯಾದಿ ಅನಂತ ರೂಪಾಭಿನ್ನನಾದ ನಾರಾಯಣ ಬಿಂಬರೂಪಿಯಾದ ಪರಮಾತ್ಮ, ಅವನಿಗೆ ಅನಂತ ನಮಸ್ಕಾರಗಳನ್ನ ಸಲ್ಲಿಸೋಣ. ಕೇವಲ ನಾವೆಲ್ಲ ಬದುಕಿದ್ದು ಕೇವಲ ಗುರುಗಳ ಅನುಗ್ರಹದಿಂದ, ನಾವೆಲ್ಲ ಊಟವನ್ನ ಮಾಡ್ತಾ ಇದ್ದದ್ದು ಗುರುಗಳ ಅನುಗ್ರಹದಿಂದ, ಆರೋಗ್ಯ ಎಷ್ಟೆಷ್ಟು ಆರೋಗ್ಯ ಇದೆ ಅದೆಲ್ಲವೂ ಕೇವಲ ಗುರುಗಳ ಅನುಗ್ರಹದಿಂದ. ನಾವು ಗಾಯತ್ರಿ ಜಪವನ್ನು ಆರಂಭ ಮಾಡಿ ಏನೇನು ಸಾಧನೆಗಳನ್ನು ಮಾಡ್ತಾ ಇದ್ದೇವೆ, ಆ ಎಲ್ಲ ಜಪಗಳು, ಎಲ್ಲ ಸಾಧನೆಗಳು ಗುರು ಅನುಗ್ರಹದಿಂದ. ಪಾಠ ಪ್ರವಚನ ನಡೆಯುವುದು ಗುರು ಅನುಗ್ರಹದಿಂದ, ಜ್ಞಾನವಾಗುವುದು ಗುರುಗಳ ಅನುಗ್ರಹದಿಂದ, ಭಕ್ತಿ ಬರುವುದು ಗುರು ಅನುಗ್ರಹದಿಂದ, ಅನ್ನದಾನ ಇತ್ಯಾದಿಗಳನ್ನ, ಉಪವಾಸ, ಯಜ್ಞ ಇತ್ಯಾದಿಗಳನ್ನು ಮಾಡೋದು ಗುರುಗಳ ಅನುಗ್ರಹದಿಂದ. ಹಾಗಾಗಿ ನಮ್ಮ ಸರ್ವಸ್ವವು ಪರಮ ಗುರುಗಳ ಅನುಗ್ರಹದಿಂದ. ಯಾಕೆಂದ್ರೆ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತ ಅಹಂತಿಥಿ, ನಾನು ಗುರುಗಳ ದ್ವಾರ ಪ್ರಸಾದವನ್ನು ಮಾಡುತ್ತೇನೆ ಎಂಬುದಾಗಿ ಪರಮಾತ್ಮ ಹೇಳಿದ್ದಾನೆ. ಹಾಗಾಗಿ ಗುರುಗಳಿಲ್ಲದೆ ಇದ್ರೆ ಈ ಯಾವ ವಿಧವಾದ ಅನುಗ್ರಹವೂ ಕೂಡ ನಮಗಾಗಲು ಸಾಧ್ಯವಿಲ್ಲ ಅಂತ ಅನ್ನೋದಾಗಿ ನಾವು ಶಾಸ್ತ್ರದಲ್ಲಿ ಕೇಳಿದ್ದೇವೆ. ಪ್ರಧಾನವ ದೇವಹಿ ತದುತ್ತಮ್, ಗುರುಗಳು ನಮಗೆ ಪ್ರಧಾನ ಅನುಗ್ರಹ ಪೂರ್ವಕವಾಗಿ ಪಾಠವನ್ನ ಹೇಳಿ ಜ್ಞಾನವಾಗಲಿ ಅಂತ ಹೇಳಿದರೆ ಆಗ ನಮಗೆ ಜ್ಞಾನ ಸುಸ್ಥಿರವಾಗ್ತದೆ. ವಿಶೇಷವಾಗಿ ಗುರುಗಳ ಅನುಗ್ರಹವಾಗಿ ಜ್ಞಾನ ಬರ್ತದೆ. ಗುರು ಅನುಗ್ರಹವಿಲ್ಲದೇನೆ ಹಠ ಮಾಡಿ ಸಿಟ್ಟಿನಿಂದ, ದ್ವೇಷದಿಂದ, ಮಾತ್ಸರ್ಯದಿಂದ ಮತ್ತೆ ನಿರ್ಬಂಧ ಮಾಡಿ ಗುರುಗಳಿಂದ ಪಾಠ ಹೇಳಿಸಿಕೊಂಡ್ರೆ
ಅಥವಾ ಕದ್ದು ಮುಚ್ಚಿ ನಾವು ಪಾಠವನ್ನು ಓದಿದರೆ ಆಗ ನಮಗೆ ಸರ್ವಥಾ ಜ್ಞಾನ ಫಲಕಾರಿಯಾಗುವುದಿಲ್ಲ. ಜ್ಞಾನ ಬರ್ಬೋದು, ಜ್ಞಾನ ಫಲಕಾರಿಯಾಗುವುದಿಲ್ಲ. ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುವಂತೆ ಆಗಬೇಕಾದ್ರೆ ಅವಶ್ಯವಾಗಿ ನಾವು ಗುರುಗಳ ವಿಶೇಷವಾಗಿರುವಂತಹ ಮತ್ತೆ ಜ್ಞಾನವನ್ನ ನಾವು ಪಡಿಬೇಕು. ಇಲ್ಲದೆ ಇದ್ರೆ ಅವರಲ್ಲಿ ಭಕ್ತಿಯನ್ನ ನಾವು ಎಷ್ಟು ಮಾಡುತ್ತೇವೆ, ಎಷ್ಟು ರೀತಿಯಿಂದ ನಾವು ಮಾಡ್ತೇವೆ, ಅಷ್ಟು ನಮಗೆ ಫಲವಿದೆ. ಆದ್ದರಿಂದ ಆ ರೀತಿ ನಾವು ಮಾಡಿದರೆ ಮಾತ್ರ ಫಲವಿದೆ ಹೊರತು ಹಾಗೆ ಮಾಡದೇ ಇದ್ರೆ ಫಲವಿಲ್ಲ ಅಂತ ಅನ್ನೋದು ಶತಶಃ ಸಿದ್ಧವಾದದ್ದು. ಆದ್ದರಿಂದ ಸರ್ವಥಾ ನಾವು ಗುರುಗಳಲ್ಲಿ ಭಕ್ತಿಯನ್ನ ಕಡಿಮೆ ಮಾಡತಕ್ಕದ್ದಲ್ಲ. ನಾನು ಒಂದೆರಡು ನಿಮಿಷ ಈ ಗುರು ಭಕ್ತಿಯ ಸಲುವಾಗಿಯೇ ಒಂದೆರಡು ಮಾತುಗಳನ್ನ ಇವತ್ತಿನ ದಿವಸ ಹೇಳಿಬಿಡ್ತೇನೆ. ಅದು ಗುರುಗಳ ಸೇವಾರೂಪವಾಗಿ ಅದು ಗುರುಗಳಿಗೆ ಸಮರ್ಪಣೆಯನ್ನು ಮಾಡೋಣ. ನಾವು ಗುರುಗಳ ಅನುಗ್ರಹವನ್ನ ಪಡೆಯುವುದಕ್ಕೆ ನಾನಾ ವಿಧವಾದ ಮಾರ್ಗವಿದೆ, ನೂರಾರು ಮಾರ್ಗಗಳು. ಅತ್ಯಂತ ಸುಲಭವಾದ ಮಾರ್ಗ, ಶ್ರಮದಿಂದ ಆಗುವ ಮಾರ್ಗ ಅಂತೂ ಇದ್ದೇ ಇದೆ, ಇಲ್ಲ ಅಂತಿಲ್ಲ. ಬೇಕಾದಷ್ಟು ಶ್ರಮದಿಂದ ಗುರುಗಳ ಸೇವೆಯನ್ನ ಮಾಡ್ಲಿಕ್ಕಾಗ್ತದೆ. ಆ ವಿಧವಾದಂತಹ ಮಾರ್ಗ ಒಂದು ಇದ್ದೇ ಇದೆ, ಅದರಲ್ಲಿ ವಿವಾದವಿಲ್ಲ. ಆದರೆ ಅತೀ ಸುಲಭವಾಗಿರುವಂತಹ ಉಪಾಯಗಳೂ ಇದೆ ಗುರುಗಳ ಅನುಗ್ರಹಕ್ಕೆ. ಮೊದಲನೇದ್ದು ಗುರುಗಳ ಅನುಗ್ರಹಕ್ಕೆ ಅತ್ಯುತ್ತಮವಾದಂತಹ ಉಪಾಯ ಅಂತಂದ್ರೆ ಭಾಗವತದಲ್ಲಿ ಹೇಳಿದಂತೆ, ಮಹಾಭಾರತಾದಿಗಳಲ್ಲೂ ಹೇಳಿದಂತೆ ಗುರುಗಳನ್ನ ನಾವು ಸರ್ವಥಾ ಕೇವಲ ಅವರೊಬ್ಬರು ಚೇತನರು, ಅವರೊಬ್ಬ ಮನುಷ್ಯರು ಅಂತ ತಿಳಿದು ನಾವು ಅವರು ನಮಗೆ ಪಾಠ ಹೇಳಿದ್ದಾರೆ ಎಂದು ಸರ್ವಥಾ ಭಾವಿಸ್ತಕ್ಕದ್ದಲ್ಲ. ಕಿಂತು ಅವರಲ್ಲಿ ಪರಮಾತ್ಮ ಪುರುಷಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟೇ ನಮಃ. ಗುರುಗಳಲ್ಲಿ ಪರಮಾತ್ಮ ಇದ್ದು ಆ ಭಗವಂತ ನಮಗೆ ತತ್ವೋಪದೇಶವನ್ನು ಮಾಡಿದ್ದಾನೆ. ನಮ್ಮ ಉದ್ಧಾರಕ್ಕಾಗಿ ಭಗವಂತ ಮತ್ತೆ ಮಾಡಿದ್ದು ಅದು ಗುರುಗಳ ದ್ವಾರ ಮಾಡಿದ್ದು ಅಷ್ಟೇ ಹೊರತು ಸ್ವಯಂ ಪರಮಾತ್ಮನದೇ ಅದು ಅಂತ ಅವಶ್ಯವಾಗಿ ನಾವು ತಿಳಿಬೇಕು. ಅದು ಬಿಟ್ಟು ನಾವು ಕೇವಲ ಗುರುಗಳು ಒಬ್ಬರೊಬ್ಬರು ಮನುಷ್ಯರು ಅಂತ ನಾವು ತಿಳಿದು ಬಿಟ್ಟರೆ ಆಗ ನಮಗೆ ಮಹಾಪುಣ್ಯವಿಲ್ಲ ಅಂತನ್ನುವುದಾಗಿ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತದೆ. ಆದ್ದರಿಂದ ಆ ರೀತಿಯಾಗಿ ಮತ್ತೆ ಹೇಳೋದು, ಸಮಾಶ್ರಯೇದ್ ಗುರುಂ ಭಕ್ತಿಯ ಮಹಾವಿಶ್ವಾಸ ಪೂರ್ವಕ. ಸಮಾಶ್ರಯ ಗುರುಗಳನ್ನ ಮಹಾವಿಶ್ವಾಸ ಪೂರ್ವಕ. ಈ ಗುರುಗಳ ನಾನು ಭಕ್ತಿಯನ್ನು ಮಾಡ್ತಾ ಇದ್ದೇನೆ, ಗುರುಗಳನ್ನ ಸ್ವೀಕಾರ ಮಾಡುವಾಗಲೇನೆ ವಿಚಾರ ಮಾಡಿ ಗುರುಗಳನ್ನು ಸ್ವೀಕಾರ ಮಾಡಬೇಕು. ಆಮೇಲೆ ಸ್ವೀಕಾರ ಮಾಡಿದ ಮೇಲೆ ಅವರಲ್ಲಿ ವಿಶಿಷ್ಟವಾದ ಭಕ್ತಿಯನ್ನ ಮಾಡಬೇಕು. ಅವರನ್ನ ಸಮಾಶ್ರಯಣ ಮಾಡಬೇಕು. ಸಮಾಶ್ರಯಣ ಅಂದ್ರೆ ಏನು? ಇವರು ನನ್ನ ಉದ್ಧಾರವನ್ನು ಮಾಡುತ್ತಾರೆ. ಸಾಮಾನ್ಯವಾಗಿ ನಾವೆಲ್ಲ ಮಾಡುವಂತಹದ್ದೇನು ಅಂತಂದ್ರೆ ಸಮಾಶ್ರಯಣ ನಾವು ಚೆನ್ನಾಗಿ ಸಮಾಶ್ರಯಣ ಮಾಡೋದಿಲ್ಲ. ಏನೋ ವ್ಯವಹಾರ ಒಂದ್ ಸ್ವಲ್ಪ ಪ್ರವಚನ ಹೇಳ್ತಾರೆ, ಏನೋ ಪಾಠ ಹೇಳ್ತಾರೆ ಅಂತಿಷ್ಟೇ ನಾವು ತಿಳ್ಕೊತೀವಿ. ಅಲ್ಲ, ಸರ್ವಥಾ ಹಾಗಲ್ಲ. ನಮ್ಮ ಗುರುಗಳು ನಮಗೆ ಮೋಕ್ಷದ ದಾರಿಯನ್ನು ತೋರಿಸಿದ್ದಾರೆ. ಅವರು ನಮ್ಮನ್ನು ಉದ್ಧಾರ ಮಾಡ್ತಾರೆ. ಸಂಸಾರದಿಂದ ಉದ್ಧಾರ ಮಾಡೋರು ಅಂತ ನಾವು ತಿಳಿಬೇಕೇ ಹೊರತು ಕೇವಲ ಸ್ಥೂಲವಾಗಿ ಅವರು ನಮಗೆ ಪಾಠ ಹೇಳಿದ್ದಾರೆ ಅಂತ ಇಷ್ಟೇ ತಿಳಿದುಕೊಳ್ಳುವುದು ಸರ್ವಥಾ ಅಪರಾಧ. ಎರಡನೇದು ಭಕ್ತಿಯ, ಅವರಲ್ಲಿ ಭಕ್ತಿ, ಅವರ ಮಹಿಮಾಜ್ಞಾನ ಮತ್ತು ಅವರ ನಮಗೆ ಮಾಡ್ತಾ ಇದ್ದಂತಹ ಉಪಕಾರದಿಂದ ಅವರಲ್ಲಿ ವಿಶೇಷವಾಗಿರುವ ಸ್ನೇಹ, ಇವುಗಳನ್ನ ಅವಶ್ಯವಾಗಿ ನಾವು ಮಾಡಬೇಕು. ಮಹಾವಿಶ್ವಾಸ, ಮೂರನೇ ಮಹಾವಿಶ್ವಾಸ ಅಂದ್ರೆ ಗುರುಗಳ ಸ್ಮರಣೆಯನ್ನು ಮಾಡಿ ನನಗೆ ಎಲ್ಲ ಆಪತ್ತುಗಳ ಪರಿಹಾರವಾಗ್ತದೆ, ಎಲ್ಲ ಇಷ್ಟಾರ್ಥಗಳ ಸಿದ್ಧವಾಗ್ತದೆ, ನಾವು ಮಾಡುವ ಸಾಧನೆ ಪರಿಪೂರ್ಣವಾಗ್ತದೆ ಎನ್ನುವಂತಹ ಅತ್ಯಂತ ದೃಢವಾದ ವಿಶ್ವಾಸ ನಮಗೆ ತಾರಕವ. ಹಾಗಾಗಿ ವಿಶ್ವಾಸ ಒಂದು, ಭಕ್ತಿ ಎರಡು, ಈ ಎರಡನ್ನು ಇಟ್ಟುಕೊಂಡು ಅವರ ಸಮಾಶ್ರಯಣ ಮಾಡುವುದು ಇದು ಮೂರು. ಅವರು ಉದ್ಧಾರ ಮಾಡುತ್ತಾರೆ ಎಂದು ತಿಳಿದುಕೊಳ್ಳುವುದು ಇದು ಮೂರು. ಇದು ಮೂರಾದ ಮೇಲೆ ನಿಕ್ಷಿಪೇತ್ ಸರ್ವಭಾರಾಂಶ ಗುರು ಶ್ರೀಪಾದ ಪಂಕಜೆ. ಗುರುಗಳ ಪಾದಕಮಲದಲ್ಲಿ ನಿಕ್ಷಿಪೇತ್ ಸರ್ವಭಾರಾಂಶ, ತನ್ನ ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಹೆಂಡತಿ, ಮಕ್ಕಳು, ಅವರೆಲ್ಲರಿಗಿರುವಂತಹ ಸಮಸ್ಯೆಗಳು. ನನ್ನ ಮಕ್ಕಳು ನನ್ನ ಮಾತು ಕೇಳುವುದಿಲ್ಲ ಅಂತಿರ್ಬೋದು, ಧರ್ಮದಲ್ಲಿ ಇಲ್ಲ, ಅಥವಾ ಬುದ್ಧಿ ಕಮ್ಮಿ ಇದೆ, ವಿದ್ಯೆ ಕಮ್ಮಿ ಇದೆ, ಓದ್ತಾ ಇಲ್ಲ, ಹೆಚ್ಚಿನ ಪ್ರಗತಿ ಆಗಬೇಕು, ಶಾಸ್ತ್ರದಲ್ಲಿ ವಿಶೇಷವಾಗಿ ಅವನಿಗೆ ಆಸಕ್ತಿ ಬರಲಿ, ಏನೇನೋ ಒಳ್ಳೆಯ ಹೆಂಡತಿ
ಸೊಸೆ ಸಿಗಲಿ, ಅಥವಾ ನಮಗೆ ಒಳ್ಳೆ ಹೆಂಡತಿಯ ಸಿಗಲಿ, ಮಕ್ಕಳಾಗಲಿ ಇತ್ಯಾದಿ ಏನೇನು ಅಪೇಕ್ಷೆಗಳಿವೆ ಆ ಎಲ್ಲಾ ಭಾರಗಳನ್ನು ಕೂಡ ಗುರುಗಳಿಗೆ ನಾವು ಸಮರ್ಪಣೆ ಮಾಡ್ತೀವಿ. ಅವರು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಭಗವಂತ ಎಲ್ಲ ಜವಾಬ್ದಾರಿಯನ್ನು ಹೊತ್ತಿದ್ದಾನೆ, ವಸ್ತುತಃ ಅವನೇ ಹೊತ್ತಿದ್ದಾನೆ. ನಾವು ಕೇವಲ ಗೊಂಬೆಗಳು, ಏನೂ ಅರ್ಥವಿಲ್ಲ. ಆದ್ದರಿಂದ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೆ ಗುರುರೇವ ಪರೋಧರ್ಮ. ಗುರುರೇವ ಪರೋಧರ್ಮ ಅಂದರೆ ನಾವು ಏನೇನೋ ಧರ್ಮವನ್ನು ಮಾಡ್ತಿರ್ತೇವೆ, ಇಲ್ಲ ಅಂತಿಲ್ಲ. ಆ ಧರ್ಮಗಳನ್ನು ಆಡುವಾಗ ಗುರುಗಳ ಸೇವೆ ಬಂದರೆ ಆ ಧರ್ಮ ಮುಖ್ಯ ಅಂತಂತೇವೆ, ಗುರುಗಳನ್ನು ಬಿಟ್ಟು ಬಿಡ್ತೇವೆ. ಗಾಯತ್ರಿ ಜಪ ಮಾಡ್ತಾ ಇದ್ದೇನೆ ನಾನು, ಆದ್ದರಿಂದ ಗುರುಗಳತ್ತ ಬರುವುದಿಲ್ಲ, ಗುರುಗಳ ಸೇವೆಯನ್ನು ಮಾಡುವುದಿಲ್ಲ ಅಂತಂತಿಕ್ಕದ್ದಲ್ಲ. ಎಂಥ ಧರ್ಮವಿದ್ದರೂ ಗುರುಗಳ ಸೇವೆ ಅತ್ಯಂತ ಮುಖ್ಯವಾದದ್ದು, ಅದನ್ನು ಬಿಡ್ಲಿಕ್ಕಿಲ್ಲ. ಗುರುರೇವ ಪರಾಗತಿ, ಗುರುಗಳೇ ನನಗೆ ಗತಿಯನ್ನ ಕೊಡುವವರು, ಅವರೇ ನಮಗೆ ಉತ್ತಮವಾದಂತಹ ಗತಿಯನ್ನು ಕಲ್ಪಿಸಿಕೊಡ್ತಾರೆ. ಆ ಗುರುಗಳಿಲ್ಲದೆ ಇದ್ರೆ ಭಗವಂತ ನಮ್ಮನ್ನ ಹತ್ತಿರ ಸೇರಿಸುವುದಿಲ್ಲ. ಗುರುರೇವ ಪರೋ ಬಂಧು, ಅಣ್ಣ ತಮ್ಮ ತಂದೆ ತಾಯಿ, ನಮ್ಮ ಅಣ್ಣ ತಮ್ಮ ಹೀಗಂದಿದ್ದಾರೆ, ನಮ್ಮ ತಂದೆ ತಾಯಿ ಹೀಗಂದಿದ್ದಾರೆ ಅಂತ ಹೇಳೋದ್ರೊಳಗೆ ಅರ್ಥವಿಲ್ಲ. ಇರ್ಲಿ, ತಂದೆ ತಾಯಿಗಳ ತಿರಸ್ಕಾರ ಮಾಡಬೇಕು ಅಂತ ಸರ್ವಥಾ ಅಲ್ಲ. ಅವರು ನಮಗೆ ಜನ್ಮವನ್ನು ಕೊಟ್ಟವರು, ಸಾಧನ ಶರೀರವನ್ನು ಕೊಟ್ಟವರೇ ಅವರು. ಆದ್ದರಿಂದ ಅವಶ್ಯವಾಗಿ ನಾವು ಅವರ ಸೇವೆಯನ್ನು ಮಾಡಬೇಕು, ಅವರ ಆಜ್ಞೆಯನ್ನು ಪರಿಪಾಲಿಸಬೇಕು. ಆದರೆ ಗುರುಗಳು ಹೇಳುವಂತಹ ಶಾಸ್ತ್ರಕ್ಕೆ, ಶಾಸ್ತ್ರದ ಮಾತಿಗೆ ವಿರೋಧ ಬಂತು ಅಂತಂದ್ರೆ ಅವಶ್ಯವಾಗಿ ಆ ತಂದೆ ತಾಯಿಗಳಿಗೆ ಮನಸ್ಸು ಒಲಿಸಿ ಗುರುಗಳು ಹೇಳಿದಂತೆ ಮಾಡಬೇಕೇ ಹೊರತು ಗುರುಗಳು ಹೇಳಿದ್ದನ್ನ ಉಲ್ಲಂಘನೆ ಮಾಡ್ಲಿಕ್ಕಿಲ್ಲ. ಗುರುರೇವ ಪರೋ ಬಂಧು ಗುರುರೇವ ಪರಸ್ಮೃತಃ. ನಮ್ಮ ಪಾಲಿಗೆ ಬಹಳ ಮಹತ್ವದ್ದಿದು, ಬಹಳ ಮಹತ್ವದ್ದು. ಪರ ಅಂದ್ರೆ ಪರಮಾತ್ಮ, ಗುರುರೇವ ಪರಸ್ಮೃತಃ, ಗುರುಗಳೇ ನಮ್ಮ ಪರಮಾತ್ಮ. ಅಂದರೆ ಏನರ್ಥ? ನಮ್ಮಲ್ಲಿ ಅದ್ವೈತವ, ಅಭೇದವ ಇಲ್ಲ. ಹಾಗಾದ್ರೆ ಅರ್ಥವೇನು ಅಂತಂದ್ರೆ, ನಮಗೆ ದೇವರು ಪ್ರತ್ಯಕ್ಷವಾಗಿ ಕಾಣುವುದಿಲ್ಲ, ದೇವರು ನಮಗೆ ಪ್ರತ್ಯಕ್ಷವಾಗಿ ಕಾಣುವುದು ಗುರುಗಳ ರೂಪದಿಂದ. ಹಾಗಾಗಿ ನಾವು ಗುರುಗಳನ್ನ ನಮ್ಮ ಪ್ರತ್ಯಕ್ಷ ದೇವರು, ಕಣ್ಣಿಗೆ ಕಾಣುವಂತಹ ದೇವರು ಅಂದ್ರೆ ನಮ್ಮ ಗುರುಗಳು ಎಂಬುದಾಗಿ ನಾವು ತಿಳಿದಿದ್ರೆ, ಆ ಗುರುಗಳು ಬದುಕಿದ್ದಾಗ ಈ ರೀತಿ ನಾವು ತಿಳ್ಕೊಂಡು ಅವರ ಸೇವೆಯನ್ನು ಮಾಡಿದರೆ ವಿಶೇಷ ಪುಣ್ಯ. ಯಾವ ದುರ್ದೈವಿಗಳಿದ್ದಾರೆ ಬದುಕಿದಾಗ ಈ ಜ್ಞಾನ ಬರುವುದಿಲ್ಲ, ಹಾಗಾಗಿ ಏನೋ ಖುಲಾಸೆಯನ್ನು ಮಾಡಿಬಿಡ್ತಾರೆ, ಆಮೇಲೆ ಪಶ್ಚಾತ್ತಾಪ ಪಡಬೇಕು. ಹಾಗಾಗಿ ಗುರುರೇವ ಪರಸ್ಪರ, ಗುರುರೇವ ಮಹಾಪಾಪಂ ಕ್ಷಪಯತ್ಯಾತ್ಮಭಾವತಃ. ನಾವು ಇದನ್ನ ಶ್ರೀಮದಾಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಗುರುರೇವ ಮಹಾಪಾಪಂ ಕ್ಷಪಯತಿ ಆತ್ಮಭಾವತಃ. ಮಹಾಪಾಪ, ದೊಡ್ಡ ಪಾಪ ಇರ್ತದೆ, ಬೇಕಾದಷ್ಟು ಪಾಪವಿರಲಿ, ಗುರುಗಳಿಗೆ ನಾವು ಬಿಚ್ಚಿ ಅದನ್ನು ಹೇಳಿ, ಇಂತಿಂತ ತಪ್ಪು ಮಾಡಿದ್ದೇನೆ ಸ್ವಾಮಿ, ಅಪರಾಧ ನನ್ನಿಂದಾಗಿದೆ ಎಂಬುದಾಗಿ ಹೇಳಿ ಅದನ್ನ ಅವರಿಗೆ ಕೇಳಿಕೊಂಡು ಕ್ಷಮೆಯನ್ನ ಮಾಡಿ, ಉದ್ಧಾರ ಮಾಡ್ರಿ, ನನ್ನ ಯೋಗ್ಯತೆ ಇದ್ರೆ ನನ್ನ ಕ್ಷಮೆಯನ್ನ ಮಾಡಿ ಅಂತ ಕೇಳಿಕೊಂಡು ಬೇಡಿಕೊಂಡಾಗ ಅವಶ್ಯವಾಗಿ ಅವರು ತಮ್ಮ ಭಗವಂತನಲ್ಲಿ ಭಕ್ತಿಯನ್ನಿಟ್ಟು ಪರಮಾತ್ಮನಿಗೆ ಬೇಡಿಕೊಂಡು ನಮ್ಮ ಪಾಪಗಳನ್ನ ಕ್ಷಮೆ ಮಾಡುವುದಕ್ಕೆ, ಪರಿಹಾರ ಮಾಡುವುದಕ್ಕೆ ಸಮರ್ಥರಾಗ್ತಾರೆ. ಅದಕ್ಕೆ ಹೇಳ್ತಾರೆ ಏನು ಅಂತಂದ್ರೆ, ಶ್ರೀಮದಾಚಾರ್ಯ ಹೇಳುವಂತಹ ಮಾತು, ವಿಷ್ಣು ವೈಷ್ಣವ ವಾಕ್ಯೇನ ಹಾನಿ ಪಾಪಸ್ಯ ಕರ್ಮಣ. ವಿಷ್ಣುವಿನ ವಾಕ್ಯದಿಂದಲೇ ಪಾಪ ನಿವಾರಣೆ, ವೈಷ್ಣವರ ವಾಕ್ಯದಿಂದ. ವಿಷ್ಣು ಭಕ್ತನಾದವನು ಗುರುಗಳು, ಅಂತಹ ಗುರುಗಳ ಮಾತಿನಿಂದ ಪೂರ್ಣ ಪಾಪ ನಿವೃತ್ತಿ ಆಗ್ತದೆ, ಅದರಲ್ಲೇನೂ ವಿಚಾರ ಬೇಡ. ಅದರಿಂದ ಒಂದು ಶಾಸ್ತ್ರ ಒಂದು ಹೀಗಿದೆ, ಏನು ಅಂದ್ರೆ, ನಾವು ಬ್ರಹ್ಮ ಹತ್ಯಾದಿ ಪಾಪಗಳನ್ನ ಮಾಡಿದಾಗ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಸೇತು ದರ್ಶನವನ್ನ ಮಾಡಿ ಪಾಪವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತಂತಾರೆ. ಹಾಗೆ ಮಾಡಿದ ಮೇಲೂ ಕೂಡ ಅಲ್ಲಿ ಬ್ರಾಹ್ಮಣ ಭೋಜನಾದಿಗಳನ್ನು ಮಾಡಿಸ್ಬೇಕು. ಆಗ ಗುರುಗಳು, ಜ್ಞಾನಿಗಳು, ದೊಡ್ಡವರು ಯಾರು ಇರ್ತಾರೆ ಅವರ ಪಾದಕ್ಕೆ ಬಿದ್ದು, ಸ್ವಾಮಿ ನಾನು ಹೀಗೆ ಅಪರಾಧ ಮಾಡೀನಿ, ಬ್ರಹ್ಮಹತ್ಯ, ಸುರಾಪಾನ ಇತ್ಯಾದಿಗಳನ್ನು ಮಾಡಿದ್ದೇನೆ, ಆ ಪಾಪವನ್ನ ಪರಿಹಾರ ಮಾಡೋದಕ್ಕೆ ನೀವು ಅನುಗ್ರಹವನ್ನ ಮಾಡಿ ಅಂತ ಅವರ ಕಾಲಿಗೆ ಬಿದ್ದು ಬೇಡಿಕೊಳ್ಬೇಕು. ಅವರು ಆಯ್ತು ನಿನ್ನ ಪಾಪ ಎಲ್ಲ ಮುಕ್ತನಾಗಿದ್ದೀಯಾ ಅಂತ ಹೇಳಿದರೆ ನಿಜವಾಗಿ ಪಾಪ ಮುಕ್ತನಾಗ್ತದೆ. ಅಕ್ಷೋಭ್ಯ ತೀರ್ಥರು ಪಾಪವನ್ನ ಬ್ರಹ್ಮಹತ್ಯಾದಿ ರೂಪ ಪಾಪದಿಂದ ಮೋಚನೆಯನ್ನು ಮಾಡಿದೆ, ಶ್ರೀಪಾದರಾಜರು ಮೋಚನೆಯನ್ನು ಮಾಡಿದೆ. ಇದು ಜಗತ್ತಿನಲ್ಲಿ ಪ್ರಸಿದ್ಧ. ಶ್ರೀ ಗುರುಭ್ಯೋ ನಮಃ ಇತಿ ಗುರುಮಂತ್ರಂ ಜಪೇತಯ. ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ. ಗುರೋರ ವಾರ್ತಾಂತ ಭಗೇತ್. ಗುರುಗಳ ಕಥೆ, ಗುರುಗಳ ಕಥೆ ಅಂದ್ರೆ ಅವರು ಕಷ್ಟಪಟ್ಟದ್ದು, ಅವರು ಅಧ್ಯಯನ ಮಾಡಿದ್ದು, ಅವರು ದಾನ ಮಾಡಿದ್ದು, ಅವರು ಸತ್ಕರ್ಮ ಮಾಡಿದ್ದು, ಅವರು ಮಾಡಿದ ಸಾಧನೆಗಳು ಇತ್ಯಾದಿಗಳನ್ನ ಟೀಕಾಕರ್ತಾದರು, ಶ್ರೀಪಾದರಾಜರು, ರಘುನಾಥ ತೀರ್ಥರು, ವ್ಯಾಸರಾಜರು, ವಾದಿರಾಜರು ಇತ್ಯಾದಿ ಎಲ್ಲ ಮಹಾನುಭಾವರು ಮಾಡಿದಂತಹ ಏನೇನು ಅದ್ಭುತವಾದ ಸಾಧನೆಗಳು
ಪವಾಡಗಳು, ಆ ಎಲ್ಲ ಪವಾಡಗಳನ್ನ, ನಾನಾ ವಿಧವಾದ ಅನುಗ್ರಹಗಳನ್ನ ಅವಶ್ಯವಾಗಿ ಎಲ್ಲ ಗುರುಗಳದು, ವಿಶೇಷವಾಗಿ ಸನ್ನಿಹಿತ ಗುರುಗಳದು, ಹೀಗೆ ನಮಗೆ ಹತ್ತಿರದಲ್ಲಿ ಉಪಕಾರವನ್ನು ಮಾಡಿದಂತಹ ಏನು ನಮ್ಮ ವಿಶಿಷ್ಟ ಗುರುಗಳಿದ್ದಾರೆ ಅವರ ಸ್ಮರಣೆಯನ್ನ ಮಾಡ್ತಾ ಇರಬೇಕು. ನಾವು ಅದನ್ನ ಮಾಡುವುದರಿಂದ ಭಗವಂತ ತುಂಬಾ ಮೆಚ್ಚಿ, ಯಾಕೆಂದ್ರೆ ನಮಗೆ ನೇರವಾದ ಗುರುಗಳು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಆದ್ದರಿಂದ ಅವರಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನ ನಾವು ವಿಶೇಷವಾಗಿ ಭಕ್ತಿಯನ್ನು ಮಾಡಬೇಕು. ಗುರುಪಾದವು ಚ ಶಿರಸ ಮನಸಾ ವಚಸಾ ತಥಾ, ಮನಸ್ಸಿನಿಂದ ಸ್ಮರಣೆ ಮಾಡಬೇಕು, ತಲೆಯಿಂದ ಬಾಗಿ ನಮಸ್ಕಾರ ಮಾಡಬೇಕು. ಹರೌರುಷ್ಟೇ ಗುರುಸ್ತಾತ ಗುರೌರುಷ್ಟೇನ ಕಶ್ಚನ, ಪರಮಾತ್ಮ ಕೋಪಗೊಂಡ್ರೆ ಗುರುಗಳ ಮಧ್ಯದಲ್ಲಿ ಬಂದು ನಮ್ಮ ಪಾಪಗಳನ್ನ, ನಮ್ಮ ಅಪರಾಧಗಳನ್ನ ಕ್ಷಮ ಮಾಡಿ ಪರಿಹಾರ ಮಾಡಿ, ಆಯ್ತು ಶುದ್ಧನಾಗಪ್ಪ, ದೇವರು ಪರಮಾತ್ಮ ನಿನಗೆ ಒಲಿತಾನೆ ಅಂತ ಹೇಳಿ ಭಗವಂತನಿಗೆ ಬೇಡಿಕೊಂಡು ಪ್ರಸೀದ ಅಂತ ಪರಮಾತ್ಮನಿಗೆ ಬೇಡಿಕೊಳ್ತಾರೆ. ಪರಮಾತ್ಮ ಪ್ರಸನ್ನನಾಗಿ ಅನುಗ್ರಹ ಮಾಡಿ ಬಿಡ್ತಾನೆ. ಆದರೆ ಗುರುಗಳು ಕೋಪಗೊಂಡರೆ ಮಾತ್ರ ಸರ್ವಥಾ ಯಾರೂ ನಮಗೆ ತಾರಕರಿಲ್ಲ. ಗುರೌರುಷ್ಟೇನ ಕಶ್ಚನ, ಯಾರೂ ತಾರಕಲ್ಲ. ಗುರುಪ್ರಸಾದಾತ್ ಸರ್ವೇಷ್ಟ ಸಿದ್ಧಿರ್ಭವತಿ ನಾನ್ಯತಾ, ಗುರುಪ್ರಸಾದದಿಂದ ಸರ್ವೇಷ್ಟ ಸಿದ್ಧಿ, ಎಲ್ಲ ಇಷ್ಟ ಸಿದ್ಧಿಗಳಾಗ್ತವೆ. ಗುರುಗಳನ್ನ ನಾವು ನಂಬಿದಾಗ ಎಲ್ಲ ಇಷ್ಟ ಸಿದ್ಧಿಗಳು ಆಗ್ತಾ ಹೋಗುತ್ತವೆ. ಗುರು ಸಂಸ್ಮರಣಂ ಕಾರ್ಯಂ ಸರ್ವದೈವ ಮೋಕ್ಷಭಿ. ಗುರುಗಳು ಮಾಡಿದ ಉಪಕಾರವೇನಿದೆ, ಗುರುಗಳು ಮಾಡಿದ ಉಪಕಾರ ಅಂದ್ರೆ ಏನು ನಾವು ಬಹಳ ಬಾಲಿಶವಾಗಿ ತಿಳ್ಕೊಂಡಿದ್ದೇವೆ. ಬಹಳ ಅಂದ್ರೆ ಬಹಳ, ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲದಷ್ಟು ಬಾಲಿಶವಾಗಿ ತಿಳ್ಕೊಂಡಿದ್ದೇವೆ. ಅಂದ್ರೆ ಅನಂತಾನಂತ ಜೀವರಾಶಿಗಳ ಮಧ್ಯದಲ್ಲಿ ಯಾವ ಸೆಲೆಕ್ಟೆಡ್ ಫ್ಯೂ ಯಾರು ನಾವಿದ್ದೇವೋ ಅಂಥವರಿಗೆ ಗುರುಗಳು ಅನುಗ್ರಹವನ್ನ ಮಾಡಿ ಅನಂತ ಜೀವರಾಶಿಗಳ ಮಧ್ಯದಲ್ಲಿ ಇಷ್ಟು ಕ್ರಿಮಿಗಳು, ಇಷ್ಟು ಪಶುಗಳು, ಇಷ್ಟು ಗಿಡಗಳು, ಇಷ್ಟು ಬಳ್ಳಿಗಳು, ಇಷ್ಟು ಪ್ರಾಣಿಗಳು, ಇಷ್ಟು ಪಕ್ಷಿಗಳು, ಇಷ್ಟು ಜಲಚರ, ಇವುಗಳ ಮಧ್ಯದಲ್ಲಿ ಇಷ್ಟು ಜನ ಜೀವರಾಶಿಗಳು, ಎಲ್ಲರಿಗೆಲ್ಲೂ ಗುರುಗಳಿದ್ದಾರೆ. ಕೆಲವರಿಗೆ ಗುರುಗಳು ಅದು ಶುದ್ಧವಾದ ಮತ್ತು ತತ್ವಜ್ಞಾನವನ್ನ ಭಕ್ತಿಯನ್ನ ಮಾಡುವಂತಹ ಗುರುಗಳೇ ಜನ ಇದ್ದಾರೆ. ಇನ್ನೂ ವಿರಳ ಅಂತಹ ಉತ್ತಮರಾದ ಗುರುಗಳನ್ನ ನಾವು ಹೊಂದಿದ್ದೇವೆ. ಆ ಗುರುಗಳು ನಮಗೆ ಅನುಗ್ರಹ ಮಾಡಿದ್ದಾರೆ ಅಂದ್ರೆ ಮಹಾಭಾಗ್ಯ, ಅದರಲ್ಲಿ ಬೇರೆ ಮಾತಿಲ್ಲ. ಹಾಗಾಗಿ ಅಂಥ ಗುರುಗಳನ್ನ ಅವಶ್ಯವಾಗಿ ಸ್ಮರಣೆ ಮಾಡಬೇಕು. ಅವರು ಮಾಡಿದ ಉಪಕಾರವನ್ನ ಪದೇ ಒಮ್ಮೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಮೇಲೆ ಮತ್ತೆ ಒಂದ್ಸಲ ಬಹಳ ಅನುಗ್ರಹವನ್ನು ಮಾಡ್ತಿರ್ತಾರೆ. ಆಗ ಸತ್ಯಾಭಿನವರಂತಾರೆ, ಸ್ವಾಮಿ ನಿಮಗೆ ನಾನು ಬಿಸಿ ನೀರು ಕಾಯಿಸಿ ಹಾಕುವುದಿಲ್ಲ, ನಿಮಗೆ ಹಾಸಿಗೆ ಹಾಸಿ ಕೊಡುವುದಿಲ್ಲ, ನಾನು ಅಡಿಗೆ ಮಾಡೋದಂತೂ ಸಾಧ್ಯವೇ ಇಲ್ಲ, ನಾನು ಸನ್ಯಾಸಿ ಉತ್ತರಾಧಿಕಾರಿ, ನಾನು ಇನ್ನೇನು ನಿಮಗೆ ಸೇವೆ ಮಾಡೋದಿಲ್ಲ. ಎಲ್ಲ ಜನ ಸಾಮಾನು ಹೊತ್ತು ಒಯ್ತಾರೆ, ಅಡಿಗೆ ಮಾಡ್ತಾರೆ, ಬಡಿಸ್ತಾರೆ, ಮತ್ತೊಂದೇನೇನೋ ಕೆಲಸ ಮಾಡ್ತಾರೆ, ಎಲ್ಲಾ ಸೇವೆಗಳನ್ನು ಮಾಡ್ತಾರೆ, ನಾನೇನೂ ಸೇವೆ ಮಾಡೋದಿಲ್ಲ. ಇಷ್ಟಾದ್ರೂ ನನ್ನ ಮೇಲೆ ಯಾಕೆ ನೀವು ಇಷ್ಟು ಅನುಗ್ರಹವನ್ನ ಮಾಡ್ತೀರಿ, ಯಾಕೆ ನೀವು ಇಷ್ಟು ಪ್ರೀತಿಯನ್ನು ಮಾಡ್ತೀರಿ ಅಂತಂದ್ರೆ ಅದಕ್ಕೆ ಸತ್ಯನಾಥರು ಹೇಳ್ತಾರೆ, ಅವರೆಲ್ಲರೂ ಕೂಡ ನನ್ನಿಂದ ಉಪಕಾರ ಆಗಲಿ ಅಂತ ಅಪೇಕ್ಷೆ ಪಟ್ಟು ಬರ್ತಾರೆ. ನನ್ನಿಂದ ಏನೋ ಹಣ ಸಿಗಲಿ, ಲಾಭ ಸಿಗಲಿ, ಅದಾಗಲಿ ಇದಾಗಲಿ ಅಂತ ಬರ್ತಾರೆ. ನೀನು ಅಂದ್ರೆ ಸತ್ಯಾಭಿನವ ತೀರ್ಥರೇ ನೀವು, ಮತ್ತೆ ಯಾವ ಈ ಸ್ವಾರ್ಥದಿಂದ ನೀವು ಬಂದದ್ದಲ್ಲ. ಇಷ್ಟೇ ಅಲ್ಲ, ನಾವು ಮಾಡಿದಂತಹ ಉಪಕಾರವನ್ನ ಪ್ರತಿನಿತ್ಯವೂ 100 ಬಾರಿ ನೆನೆಸ್ತೀರಿ. ನಾವು ಮಾಡಿದ ಉಪಕಾರವನ್ನ ಪ್ರತಿನಿತ್ಯ 100 ಬಾರಿ ನೆನೆಸ್ತೀರಿ. ಇಷ್ಟು ಗುರುಭಕ್ತಿಯನ್ನ ಮಾಡುವಂತಹದ್ದು ಯಾರಿದ್ದಾರೆ? ಯಾರೂ ಇಲ್ಲ ಅಂತನ್ನುವುದಾಗಿ ಸತ್ಯನಾಥ ತೀರ್ಥರು. ಅದಕ್ಕಾಗಿ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಇಷ್ಟೇ ಅಲ್ಲ, ನಿನ್ನ ಮೇಲಿನ ಪ್ರೀತಿಯನ್ನ ನಾನು ಮೋಕ್ಷದಲ್ಲೂ ಕಮ್ಮಿ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಸತ್ಯಾಭಿನವ ತೀರ್ಥರ ಮೇಲೆ ಸತ್ಯನಾಥ ತೀರ್ಥರಿಗೆ ಅನುಗ್ರಹವಿರುತ್ತದೆ. ಸತ್ಯಾಭಿನವ ತೀರ್ಥರು ತಮ್ಮ ಸತ್ಯನಾಥರ ಮೇಲೆ ಅಷ್ಟು ಭಕ್ತಿಯನ್ನು ಮಾಡಿ ಒಂದು ಬಾರಿ ಸತ್ಯನಿಧಿ ತೀರ್ಥರು ಹತ್ತಿರದಲ್ಲಿ ಬಂದರು ಅಂತ ಗೊತ್ತಾಗ್ತದೆ. ಆಗ ಸತ್ಯನಾಥ ತೀರ್ಥರು ತಾವಿದ್ದ ಊರಿನಿಂದ, ಹತ್ತಿರದ ಊರು 3-4 ಕಿಲೋಮೀಟರ್ ಅಲ್ಲೇನೆ ಇರುವಂತಹ ಊರು, ಆ ಊರಿನಿಂದ ಅಕಸ್ಮಾತ್ ಆಗಿ ಹತ್ರ ಬಂದಿದ್ದಾರೆ ಎಂದು ಗೊತ್ತಾದ ತಕ್ಷಣ ಅಲ್ಲಿಂದಲೇ ದಂಡ ಪ್ರಣಾಮಗಳನ್ನ ಮಾಡುತ್ತಾ ಮತ್ತೆ ಸತ್ಯನಿಧಿ ತೀರ್ಥರ ಇದ್ದಲ್ಲಿಗೆ ಬರ್ತಾರೆ, ತಲುಪ್ತಾರೆ. ಇಷ್ಟರ ಮಟ್ಟಿಗೆ ಆ ಗುರುಗಳಲ್ಲಿ ಭಕ್ತಿಯನ್ನು ಮಾಡುವುದರಿಂದ ಈ ವಿಧವಾದಂತಹ ಲಾಭವಿದೆ
ಅಂತನ್ನುವುದನ್ನು ತೋರಿಸಿಕೊಟ್ಟ ಮಹಾನುಭಾವರಿವರೆಲ್ಲ. ಹಾಗಾಗಿ ಎದ್ದ ಕೂಡಲೇ ಗುರುಸ್ಮರಣ, ಒಂದು ಉತ್ಥಾನೆ ಭೋಜನೆ, ಊಟ ಕೂಡುವಾಗ. ಅದಕ್ಕಾಗೇನೆ ಬ್ರಹ್ಮಾಂತ ಗುರವ ಸಾಕ್ಷಾದಿಷ್ಟಂ ದೈವಂ ಶ್ರೀ ಅಪ್ಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಅಂತ ಹೇಳಿ ಎಲ್ಲ ಗುರುಗಳ ಸ್ಮರಣೆ ಮಾಡೋದು ಇದೇ ಕಾರಣಕ್ಕೆ. ಭೋಜನೆ ಮತ್ತು ಸ್ನಾನೆ, ಸ್ನಾನ ಮಾಡುವಾಗ ಗುರು ಸ್ಮರಣ ಮಾಡು. ಗ್ರಂಥಾರಂಭೆ ವಿಶೇಷತಃ, ಗ್ರಂಥವನ್ನ ಆರಂಭ ಮಾಡುವಾಗ, ಪಾಠ ಹೇಳು ಆರಂಭ ಮಾಡುವಾಗ ವಿಶೇಷವಾಗಿ ಸ್ಮರಣೆ. ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ. ನಾವು ಶ್ರವಣ ಮಾಡಿದ್ದೇವೆ, ಮನನ ಮಾಡಿದ್ದೇವೆ, ಧ್ಯಾನ ಮಾಡಿದ್ದೇವೆ, ಅವುಗಳ ಬಲದಿಂದ ನಮಗೆ ಅಪರೋಕ್ಷ ಜ್ಞಾನವೋ ಅಥವಾ ಗುರುಗಳ ಅನುಗ್ರಹದಿಂದ ನಮಗೆ ಅಪರೋಕ್ಷ ಜ್ಞಾನವೋ ಅಂತ ಶಾಸ್ತ್ರದಲ್ಲಿ ಚರ್ಚೆ. ಅದಕ್ಕೆ ಹೇಳ್ತಾರೆ, ಯದ್ಯಪಿ ಶ್ರವಣ ಮನನ ನಿಧಿಧ್ಯಾಸನಗಳೇ ಮುಖ್ಯ, ಅದರಲ್ಲಿ ವಿವಾದವಿಲ್ಲ, ಬಹಳ ಶ್ರೇಷ್ಠ. ಆದರೆ ಗುರುಪ್ರಸಾದ, ಗುರುಗಳ ಅನುಗ್ರಹವನ್ನು ಮಾಡಿ ಪ್ರಧಾನವದೇವ ಹಿತದುತ್ತಮ, ಇವರಿಂದ ನಿನಗೆ ಗುರುಗಳ ಪರಮಾತ್ಮನ ದರ್ಶನ ಆಗಲಿ ಅಂತವರು ಅನುಗ್ರಹವನ್ನ ಮಾಡಿದ್ರೆ ಅದು ನಾವು ಮಾಡುವ ಶ್ರವಣ ಮನನ ನಿಧ್ಯಾಸನಗಳಿಗಿಂತಲೂ ಕೋಟಿ ಪಟ್ಟು ಉತ್ತಮವಾಗಿರುವಂತಹದ್ದು ಗುರುಗಳ ಅನುಗ್ರಹ. ಅದರರ್ಥ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡಬೇಕಾಗಿಲ್ಲ ಅಂತಲ್ಲ, ಅಲ್ಲ ಸರ್ವಥಾ ಅಲ್ಲ, ಸರ್ವಥಾ ಅವಶ್ಯವಾಗಿ ಮಾಡಬೇಕು. ಆದರೆ ಅನುಗ್ರಹ ಮಾತ್ರ, ಗುರುಗಳ ಅನುಗ್ರಹವೇ ಮಹಾಬಲಿಷ್ಠವಾಗಿರುವಂತಹದ್ದು. ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ ಯದ್ಗುರು ಸುಪ್ರಸನ್ನ ಸಂಭವ್ಯಾತ್ ತನ್ನನ್ಯಥಾ ಭವೆ. ಗುರುಗಳ ಅನುಗ್ರಹ ಅಂತಂದ್ರೆ ಹಠ ಮಾಡಿ ನಮ್ಮನೆ ಪೂಜಿಗೆ ಬರ್ರಿ, ನಮ್ಮನೆ ಬರ್ರಿ ಅಂತ ಅವ್ರಿಗೆ ಪೀಡೆ ಕೊಟ್ಟು ಹಠ ಮಾಡಿ ತೊಂದರೆ ಮಾಡಿ ನಾವು ಅವರ ಅನುಗ್ರಹವನ್ನು ಪಡೆಯೋದಲ್ಲ. ನಾವು ಮಾಡುವ ಸೇವೆಯಿಂದ ಅವರು ಸುಪ್ರಸನ್ನರಾಗಿ ವಿಶೇಷವಾಗಿ ಅವರ ಅನುಗ್ರಹವನ್ನು ಏನ್ ಮಾಡ್ತಾರೆ, ಯದ್ಗುರು ಸುಪ್ರಸನ್ನ ಸಂಭವ್ಯ, ಸುಪ್ರಸನ್ನರಾಗಿ ಏನ ಅನುಗ್ರಹವನ್ನ ಮಾಡ್ತಾರೆ ಅದು ಎಂದೆಂದಿಗೂ ಹುಸಿ ಹೋಗುದಿಲ್ಲ. ನಮ್ಮ ಸತ್ಯ ಪ್ರಮೋದ ತೀರ್ಥರು ಒಂದು ಮಾತನ್ನು ಹೇಳ್ತಿದ್ರು, ರೋಮಾಂಚವಾಗ್ತದೆ ಈಗಾದರೂ ಹೇಳಿದ್ರೆ. ಸತ್ಯಾಭಿದ್ಯ ತೀರ್ಥರು ಸತ್ಯ ಪ್ರಮೋದರ ಗುರುಗಳು, ಸತ್ಯಾಭಿದ್ಯ ತೀರ್ಥರು ಆಶ್ರಮ ಕೊಟ್ಟವರು. ಆ ಗುರುಗಳು ಅವರು ಅಂತ್ಯಾವಸ್ಥೆಯಲ್ಲಿದ್ದು, ಅಂತ್ಯಾವಸ್ಥೆಯಲ್ಲಿದ್ದರೂ ಕೂಡ ಆಗ ಅವರಿಗೆ ಸನ್ಯಾಸವನ್ನು ಕೊಟ್ಟು, ಆಶ್ರಮವನ್ನು ಕೊಟ್ಟು, ಪೀಠವನ್ನು ಸಮರ್ಪಣೆ ಮಾಡಿದರು, ಪೀಠವನ್ನು ಕೊಟ್ಟರು. ಆ ಪೀಠವನ್ನು ಕೊಟ್ಟ ಗುರುಗಳು ಅನುಗ್ರಹ ಮಾಡಿದ್ದಕ್ಕೆ ಫಲ ಏನು ಅಂತಂದ್ರೆ, ನೋಡಿದ್ರೆ ಅಂತ್ಯಾವಸ್ಥೆಯಲ್ಲಿ ಅನುಗ್ರಹ ಮಾಡಿದ್ದು ಇಷ್ಟಿದ್ರೂ ಕೂಡ 50 ವರ್ಷಗಳವರೆಗೆ ಒಂದು ದಿನ ಬಿಡದೆ ಮೂಲರಾಮದೇವರು, ವೇದವ್ಯಾಸ ದೇವರು, ದಿಗ್ವಿಜಯ ರಾಮದೇವರನ್ನ ಅಖಂಡವಾಗಿ ಆರಾಧನೆ ಮಾಡುವ ಸೌಭಾಗ್ಯ ಸಿಕ್ಕಿತ್ತು ಅಂದ್ರೆ ಇನ್ನೇನ್ ಹೇಳಬೇಕು. ಶ್ರೀ 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 ಸತ್ಯಾಭಿದ್ಯ ತೀರ್ಥ ಶ್ರೀಪಾದಂಗಳವರಿಗೆ ಮಹಾಜಯವಾಗಲಿ. ಶ್ರೀ 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 ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರಿಗೆ ಮಹಾಜಯವಾಗಲಿ. ಇಂಥ ಅದ್ಭುತವಾದಂತಹ ಸಾಮರ್ಥ್ಯ ಗುರುಗಳಿಗಿರ್ತದೆ. ಹಾಗಾಗಿ ಅದನ್ನು ನಾವು ಅವಶ್ಯವಾಗಿ ನಾವು ನೆನೆಸ್ಬೇಕು. ಯದ್ಗುರು ಸುಪ್ರಸನ್ನ ಸಂ ಪದ್ಯಾತ್ಮನ್ಯಥಾ ಭವೇತ್ ಶುಭಾನ್ ಧ್ಯಾಯಂತೆ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನಾತ್ಮ ಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಶುಭವಾದಂತಹದ್ದೇನೇನ್ ನಮಗೆ ಮಂಗಲವಾಗ್ತದೆ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಐಶ್ವರ್ಯ, ಕೀರ್ತಿ, ಜ್ಞಾನ, ಇವತ್ತೊಂದು ಜಪ ನನ್ನಿಂದ ಚೆನ್ನಾಗಿ ಸಾಧ್ಯವಾಯಿತು, ಸಂಧ್ಯಾವಂದನೆ ಮಾಡಿದೆ, ಜಪ ನನ್ನಿಂದ ಆಯಿತು, ದೇವರ ಪೂಜೆ ಮಾಡಿದೆ, ಬಂದ ಬ್ರಾಹ್ಮಣರಿಗೆ ಒಂದು 100 ರೂಪಾಯಿ ದಕ್ಷಿಣೆ ಕೊಟ್ಟೆ, ಗುರುಪರ್ಣಮ ದಿವಸ ಗುರುಗಳಿಗೆ ಸ್ಮರಣೆ ಮಾಡಿ, ಎಲ್ಲವೂ ದೇವರು ಗುರುಗಳ ಅನುಗ್ರಹದಿಂದ. ದೊಡ್ಡ ಅಧಿಕಾರಕ್ಕೆ ಹೋದೆ, ಡಾಕ್ಟರ್ ಆದೆ, ಇಂಜಿನಿಯರ್ ಆದೆ, ಹೆಸರು ಬಂತು, ಪೊಲಿಟಿಕ್ಸ್ ಅಲ್ಲಿ, ರಾಜಕಾರಣದಲ್ಲಿ, ರಾಜ್ಯದಲ್ಲಿ ಐಶ್ವರ್ಯ, ಮನೆ ಕಟ್ಟಿದೆ, ಉತ್ತಮವಾದಂತಹ ಸಂಪತ್ತು ಸಿಕ್ಕಿತು, ಅಥವಾ ಇನ್ನೇನೋ ಕಾರುಗಳನ್ನು ಕೊಂಡು, ಏನಾದ್ರೂ ಏನೇ ಮಂಗಲವಾಗಲಿ ಅದು ಗುರುಗಳ ಅನುಗ್ರಹದಿಂದ, ದೇವರನ್ನು. ಶುಭಾನ್ ಧ್ಯಾಯಂತೆಯೇ ಕಾಮಾನ್ ಗುರುದೇವ ಪ್ರಸಾದಜಾನ್. ಏನೇನು ಕಷ್ಟಗಳಾಯ್ತು, ಏನೇನು ದುಃಖ, ರೋಗ, ಅಪಮಾನ, ದಾರಿದ್ರ್ಯ, ಕಷ್ಟ ಇತ್ಯಾದಿಗಳೆಲ್ಲವೂ ಕೂಡ ಆತ್ಮ ಪಾಪೋತ್ಥಾನ್, ತನ್ನ ಪಾಪದಿಂದ ಆದದ್ದು ಎಂಬುದಾಗಿ ಯಾರು ತಿಳಿತಾನೆ ಅವನಿಗೆ ವಿದ್ಯಾ ಫಲಿಷ್ಯತಿ. ವೇದಾಂತ ವಿದ್ಯೆ ಫಲಿಸ್ತದೆ, ಅಪರೋಕ್ಷ ಜ್ಞಾನವಾಗ್ತದೆ. ವಿದ್ಯಾ ಫಲಿಷ್ಯತಿ. ನಾರಾಯಣ ಮಂತ್ರ, ಗಾಯತ್ರಿ ಮಂತ್ರ, ವಾಸುದೇವ ದ್ವಾದಶಾಕ್ಷರ ಮಂತ್ರ, ಪುರುಷ ಸೂಕ್ತ ಇತ್ಯಾದಿ ಜಪ ಮಾಡುವ ವೇದವ್ಯಾಸ ಮಂತ್ರ, ಕೃಷ್ಣ ಮಂತ್ರ, ನರಸಿಂಹ ಮಂತ್ರ, ಧನ್ವಂತರಿ ಮಂತ್ರ, ಶೀಕರ ಮಂತ್ರ, ಹಯಗ್ರೀವ ಮಂತ್ರ, ವರಾಹ ಮಂತ್ರ ಇತ್ಯಾದಿಗಳು ಏನೇನ ಮಂತ್ರಗಳಿವೆ ಆ ಮಂತ್ರಗಳಿಗೆ ವಿದ್ಯೆ ಅಂತ ಹೆಸರು. ಆ ಮಂತ್ರಗಳೆಲ್ಲವೂ ಕೂಡ ಸಿದ್ಧವಾಗುತ್ತವೆ, ಫಲಿಷ್ಯತಿ, ಫಲವನ್ನು ಕೊಡುತ್ತವೆ.
ಅಂತಂಬುದಾಗಿ ಹೇಳ. ಸ್ಮೃತ್ವಾ ಗುರುಂ ಪೂರ್ವಗುರುಂ ಆದಿ ಮೂಲ ಗುರು ಸ್ವತಃ. ನಮ್ಮ ಗುರುಗಳು ಗುರುಗಳು, ನಮ್ಮ ಗುರುಗಳ ಗುರುಗಳು ನಮ್ಮ ಪಾಲಿಗೆ ಸತ್ಯಜ್ಞಾನ, ಅವರು ಪೂರ್ವ ಗುರುಗಳು. ಆದಿ ಗುರುಗಳು ಮಧ್ವಾಚಾರ್ಯರು, ಮೂಲ ಗುರುಗಳು ಪರಮಾತ್ಮ. ಎಲ್ಲರಿಗೂ ಮೂಲ ಗುರುವಾದವನು ಪರಮಾತ್ಮ, ಎಲ್ಲರಿಗೂ ಆದಿ ಗುರುವಾದವರು ಮಧ್ವಾಚಾರ್ಯ. ಪರಮ ಗುರುಗಳು ಮಾತ್ರ ವ್ಯತ್ಯಾಸ ಆಗ್ತಾ ಇರ್ತಾರೆ. ಹಾಗಾಗಿನೇ ಶ್ರೀ ಗುರುಭ್ಯೋ ನಮಃ, ಶ್ರೀ ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ವೇದವ್ಯಾಸಾಯ ನಮಃ ಎಂದು ಹೇಳುವಂತಹ ಪದ್ಧತಿ. ವಾದೇವತಾಂ ವಾಸುದೇವಂಚ ವಿದ್ಯಾಭ್ಯಾಸೀತು ಸಿದ್ಧಿಭಾಗ್. ಜ್ಞಾನಾಧೃತೆ ನೈವ ಮುಕ್ತಿ, ಜ್ಞಾನಂ ನೈವ ಗುರೋರ್ವಿನ. ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ಗುರುಗಳಿಲ್ಲದೆ ಜ್ಞಾನವಿಲ್ಲ. ಆದ್ದರಿಂದ ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ. ಆದ್ದರಿಂದ ಗುರುಗಳಿಗೆ ಮತ್ತು ಅವರಿಗೆ ಶರಣು ಹೋಗಿ ಅವರ ಹತ್ರ ಉತ್ತಮಂ ಶ್ರೇಯ, ಮೋಕ್ಷ ಸಾಧನವನ್ನ ತಿಳಿದೆ. ಅಲ್ಲಿ ಭಾಗವತಾನ್ ಧರ್ಮಾನ್ ಶಿಕ್ಷೆ ಗುರುವಾತ್ಮ ದೈವತಃ. ಗುರುಗಳ ಮತ್ತು ಪರಮಾತ್ಮನ ದೇವತೆ ಎಂದು ತಿಳಿದು ಭಾಗವತಾನ್ ಧರ್ಮಾನ್, ಭಾಗವತದಲ್ಲಿ ಹೇಳಿದಂತಹ ವಿಷ್ಣು ಪ್ರೀತಿಕರವಾದ ಯಾವ ಯಾವ ಧರ್ಮವೋ, ವೈರಾಗ್ಯ, ಮೌನ, ಧ್ಯಾನ, ಪರಮಾತ್ಮ ಸ್ಮರಣ, ಪರಮಾತ್ಮನ ಪೂಜೆ, ಶಾಸ್ತ್ರ ಶ್ರವಣ, ವಿನಯ, ಪರೋಪಕಾರ, ಎಲ್ಲ ಕಡೆಗೂ ಪರಮಾತ್ಮ ಇದ್ದಾನೆ ಎಂದು ಅನುಸಂಧಾನ ಇತ್ಯಾದಿಯಾದಂತಹ ನಾನಾ ವಿಧವಾದ ಧರ್ಮಗಳನ್ನು ಹೇಳಿದ್ದಾರೆ. ಭಾಗವತ ಧರ್ಮ 30. ಆ 30 ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು. ಅದು ಹೇಗೆ? ಅಮಾಯಯ, ಕಪಟದಿಂದಲ್ಲ, ಜನರಿಗೆ ತೋರಿಸುವುದಕ್ಕಾಗಲ್ಲ. ಅನುವೃತ್ಯಾಚ, ಪರಮಾತ್ಮನ ಗುರುಗಳ ಅನುವೃತ್ತಿ, ಅವರು ಹೇಗೆ ಹೇಳ್ತಾರೆ ಹಾಗೆ ನಡೆದುಕೊಂಡು ನಾವು ಇರಬೇಕು. ಅದರಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ. ಅಹೋ ಭಾಗ್ಯಂ ಗುರುಪಾದಾನುವರ್ತಿನಾಂ. ಗುರುಪಾದವನ್ನು ಅನುವರ್ತನ ಮಾಡತಕ್ಕ ಸಜ್ಜನರಿಗೆ ಎಂಥ ಭಾಗ್ಯ! ಯಾಕೆಂದ್ರೆ ಐಹಿಕಾಮುಷ್ಪಿಕಂ ಸೌಖ್ಯಂ ವರ್ಧತೆ. ಇಹದಲ್ಲೂ ಮತ್ತು ಸ್ವರ್ಗಾದಿಗಳಲ್ಲೂ ಮಹಾ ಸೌಖ್ಯ ಅಂತನ್ನೋದು ಅಖಂಡವಾಗಿ ಅವರ ಅನುಗ್ರಹದಿಂದ ವೃದ್ಧಿ ಆಗುತ್ತದೆ. ಅಹೋ ದೌರ್ಭಾಗ್ಯಮತಲಂ ವಿಮುಖಾಣಂ ಹರೋ ಗುರು. ಭಗವಂತನಲ್ಲಿ, ಗುರುಗಳಲ್ಲಿ ಭಕ್ತಿ ಮಾಡದೆ ಅದಕ್ಕೆ ವಿಮುಖರಾಗಿರುವಂತಹ ದೌರ್ಭಾಗ್ಯಕ್ಕೆ ಮಿತಿ ಇಲ್ಲ. ಐಹಿಕಂ ಭಸತೆ ಸೌಖ್ಯಂ ದುಃಖಂ ನಾರಕ ಮೇಧತೆ. ಐಹಿಕವಾದ ಸೌಖ್ಯ ಕಮ್ಮಿ ಆಗ್ತದೆ, ದುಃಖ ಬೆಳೀತದೆ. ಏನೇನು ಪುಣ್ಯವನ್ನ ಮಾಡಿದ್ದಾನೆ, ಸತ್ಕರ್ಮವನ್ನ, ಆ ಸತ್ಕರ್ಮದಿಂದ ಬಂದ ಪುಣ್ಯವನ್ನೆಲ್ಲ ಗುರುಗಳಿಗೆ ಸಮರ್ಪಣೆ ಮಾಡಬೇಕು. ತೇನ ತತ್ಸಫಲಂ ಪ್ರೋಕ್ತಂ ಅನ್ಯಥಾ ನಿಷ್ಫಲಂ ಭವೇತ್. ಗುರುಗಳಿಗೆ ಸಮರ್ಪಣೆ ಮಾಡಿದರೆ ಮಾತ್ರ ಸಫಲವಾಗ್ತದೆ, ಇಲ್ಲದೆ ಅದ್ರ ವ್ಯರ್ಥ. ಗುರು ರೀತಿ ಜಪತೋ ನಾಸ್ತಿ ಪಾತಕಂ. ತಸ್ಮಾತ್ ಗುರು ಪ್ರಸಾದಾರ್ಥಂ ವ್ಯಪೇತಮತಿ ಮಂಗಲಃ. ಬುದ್ಧಿವಂತನಾದವ ಗುರುಗಳ ಪ್ರಸಾದಕ್ಕಾಗಿ ಅವರ ಅನುಗ್ರಹವಾಗುವುದಂತೆ ತಾನು ನಿರಂತರವಾಗಿ ಮಾಡ. ಗುರು ಸೇವಾ, ಗುರುಗಳ ಸೇವಾ, ಗುರುಗಳ ಸ್ತೋತ್ರ, ಇದು ಶಿಷ್ಯನ ಅತಿ ಮುಖ್ಯವಾದ ಸಾಧನ. ಆ ಗುರುಗಳಲ್ಲಿ ದೋಷ ದೃಷ್ಟಿ ಇರ್ತದೆ. ಅವರು ಮನುಷ್ಯರು ಅಂತಂದ ಮೇಲೆ ಭಗವಂತನ ಸನ್ನಿಧಾನವಿದ್ದರೂ ಕೂಡ ಅವರು ಮನುಷ್ಯರು ಎಂದ ಮೇಲೆ ಅವರಲ್ಲಿ ಏನೇನೋ ದೋಷಗಳಿರ್ಬೋದು, ಚಿಕ್ಕ ಪುಟ್ಟ ಸಣ್ಣ ದೊಡ್ಡ ದೋಷಗಳಿರ್ಬೋದು. ಆದರೆ ಅವುಗಳನ್ನ ನಾವೇನಾದ್ರೂ ನೆನೆಸಿದರೆ, ಅವುಗಳನ್ನ ನೋಡಿ ಗುರುತು ಇಟ್ಟುಕೊಂಡರೆ, ನೋಡಿದ್ಯಾ ಈ ಗುರುಗಳು ಮಾಡಿದ್ರು ಅಂತ ನಾವು ದೋಷ ದೃಷ್ಟಿಯನ್ನ ತಂದುಕೊಂಡ್ರೆ ಆಗ ಅನರ್ಥಾಯ, ಶಿಷ್ಯನಿಗೆ ಅನರ್ಥತ, ಸರ್ವಥಾ ಅನರ್ಥತ. ಅಹೋ ಭಾಗ್ಯಂ ಮಧ್ಯ ಮಾರ್ಗಾನು ಯಾಯಿನಾಂ. ಸಾಕ್ಷಾತ್ ಭಗವಂತ ನಮಗೆ ದೇವತೆಯಾಗಿದ್ದಾನೆ. ಭಾರತೀಪತಿಯಾದ ಶ್ರೀಮದಾಚಾರ್ಯರು ನಮ್ಮ ಗುರುಗಳಾಗಿದ್ದಾರೆ. ಎಲ್ಲ ಧರ್ಮಗಳನ್ನ ಪರಿತ್ಯಾಗ ಮಾಡಿ ಗುರು ಧರ್ಮಗಳನ್ನು ಮೊದಲು ಆಚರಣೆ ಮಾಡಬೇಕು. ಗುರುಗಳಿಗಿಂತಲೂ ಅಧಿಕವಾದಂತಹ ಪುರುಷಾರ್ಥ ಚತುಷ್ಟಯದಲ್ಲಿ ಮತ್ತೊಂದಿಲ್ಲ. ಸಾಧನಂ ವಿದ್ಯತೆ ದೇವಿ ಗುರುರಾಜ್ಞಂ ನಲಂಘಯೇ. ಗುರುಗಳ ಆಜ್ಞೆಯನ್ನ ಎಂದೂ ಲಂಘನ ಮಾಡಬಾರದು. ದೇಹವನ್ನು ಕೊಟ್ಟಂತಹ ವ್ಯಕ್ತಿಗಿಂತ, ತಂದೆಗಿಂತ ಜ್ಞಾನವನ್ನು ಕೊಟ್ಟಂತಹ ಗುರುಗಳು ಉತ್ತಮರಾದವರು. ಯಾಕೆಂದ್ರೆ ಜ್ಞಾನ ಸಾವಿರಾರು ಜನ್ಮ, ಅನಂತ ಜನ್ಮಗಳವರೆಗೆ ಮುಂದೆ ಬರುವಂತಹದ್ದು. ಪಿತಾ ಮಾತಾ ತಥಾ ಭ್ರಾತ ಸರ್ವೇ ಸಂಸಾರ ಹೇತವ. ಹೆಂಡತಿ ಮಕ್ಕಳು ಎಲ್ಲರೂ ಸಂಸಾರದಲ್ಲಿ ಮುಳುಗುವುದಕ್ಕೆ ಕಾರಣರಾದವರೇ ಹೊರತು ಉದ್ಧಾರ ಮಾಡುವುದಕ್ಕೆ ಕಾರಣ. ಗುರುಲೇಖ ಸದಾ ಸೇವ್ಯ ಸಂಸಾರ ಉದ್ಧರಣ ಕ್ಷಮಃ. ಸಂಸಾರದಿಂದ ನಮ್ಮನ್ನ ಮೇಲಕ್ಕೆ ಎತ್ತುವವರು ಒಬ್ಬರೇ ಒಬ್ಬರು ಗುರುಗಳು. ಗುರುಭಕ್ತ ಸದಾ ಸೇವ್ಯ ಗುರುಭಕ್ತಸ್ಯ ದರ್ಶನೆ ಮನೋಮೇಕಾಹತೆ ದೇವಿ ತದಾಧ್ಯಕ್ಷೇ ಗುರು ಪ್ರಿಯಂ. ಗುರುಭಕ್ತನನ್ನ ಯಾವಾಗಲೂ ಸೇವೆ ಮಾಡಬೇಕು. ಗುರುಗಳನ್ನಂತೂ ಸರಿಯೇ, ಗುರುಭಕ್ತನನ್ನೂ ತುಂಬಾ ಯಾವಾಗಲೂ ಸೇವೆ ಮಾಡಬೇಕು. ಅಂತವನ ವ್ಯಕ್ತಿಯ ದರ್ಶನವಾಗಲಿ ಅಂತ ಅಪೇಕ್ಷೆ ಪಡಬೇಕು.
ಸರ್ವೇ ಧರ್ಮ ಹಸ್ತೇನ ಸರ್ವತೀರ್ಥಾನಿ ತೇನ ಚ ಯಸ್ಯ ಸ್ಯಾತ್ ಗುರುವಾಕ್ಯೇಷು ಭಕ್ತಿ ಸರ್ವೋತ್ತಮೋತ್ತಮ. ಯಾರಿಗೆ ಗುರುವ ವಾಕ್ಯದಲ್ಲಿ ಉತ್ತಮವಾದ ಭಕ್ತಿ ಇದೆ ಅವನು ಭಾರಿ ಶ್ರೇಷ್ಠ, ಮಹಾಪುಣ್ಯವಂತ. ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡಿ ಬಂದ ಪುಣ್ಯ ಬರುತ್ತದೆ. ಶರೀರಂ ದೇಹ, ಮನುಷ್ಯ ತನ್ನ ದೇಹವನ್ನು ಗುರುಗಳಿಗಾಗಿ ಸಮರ್ಪಿಸಬೇಕು, ಗುರುಗಳಿಗಾಗಿ ಆ ದೇಹವನ್ನು ಧಾರಣ ಮಾಡಬೇಕು. ವಸು ಸಂಪತ್ತು ಗುರುಗಳಿಗಾಗಿ, ತನ್ನ ಜ್ಞಾನ ಗುರುಗಳಿಗಾಗಿ, ವಾಸಃ ಬಟ್ಟೆ ಗುರುಗಳಿಗಾಗಿ, ಕರ್ಮ ಗುರುಗಳಿಗಾಗಿ, ಗುಣಗಳು ಗುರುಗಳಿಗಾಗಿ, ಹಸು ಕೊನೆಗೆ ಪ್ರಾಣವೂ ಗುರುಗಳಿಗಾಗಿ. ಹೀಗೆ ಗುರುವರ್ಥಂ ಧಾರಯೇದ್ಯಸ್ತು ಸಶಿಷ್ಯ ನೇತರಸ್ಮತಃ, ಅವನೇ ನಿಜವಾಗಿ ಶಿಷ್ಯ, ಮತ್ತೊಬ್ಬನಲ್ಲ. ಆಚಾರ್ಯಸ್ಯ ಪ್ರಿಯಂ ಕುರ್ಯಾತ್ ಪ್ರಾಣೈರಪಿ ಧನೈರಪಿ, ಗುರುಗಳಿಗೆ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡುವಷ್ಟರ ಮಟ್ಟಿಗೆ ಹೋಗಿ ಅವರಿಗೆ ಪ್ರಿಯವಾದದ್ದನ್ನು ಮಾಡಿ. ಅರ್ಥಾತ್ ಎಷ್ಟೇ ಕಷ್ಟವಾದರೂ ಗುರುಗಳಿಗೆ ಪ್ರಿಯವಾದದ್ದನ್ನು ಮಾಡಬೇಕು, ಧನವ ತ್ಯಾಗ ಮಾಡಿಯೂ ಮಾಡಬೇಕು. ಕರ್ಮಣ ಮನಸ ವಾಚ, ಅವನು ಗುರುಗಳ ಸೇವೆಯನ್ನು ಮಾಡಬೇಕು, ಅದರಿಂದ ಪರಮಗತಿಯನ್ನು ಹೊಂದುತ್ತಾನೆ. ಸ್ನಾನ, ಸಂಧ್ಯಾ, ಪಾದ ಸೇವನ, ಪರಮಾತ್ಮನ ಪೂಜೆ ಇತ್ಯಾದಿಗಳನ್ನೇನು ಮಾಡಲಿಲ್ಲ. ಆದ್ದರಿಂದ ಹೇ ಗುರುಗಳೇ, ತಸ್ಮಾತ್ ಗುರು ಮಾಂ ಕೃಪಯಾ ಸಮುದ್ಧರ, ಉದ್ಧಾರ ಮಾಡಿರಿ ಅಂತ ಪ್ರಾರ್ಥನೆ ಮಾಡಬೇಕು. ನ ಸ್ನಾನ ಸಂಧೆ ನ ಚ ಪಾದ ಸೇವನಂ ಹರೇ ನ ಚಾರ್ಚ ವಿಧಿನಾಮ ಯಾ ಕೃತ ನಿಷ್ಕಾರಣಂ ಮೇ ಯತಮಾಯುರಲ್ಪಕಂ ತಸ್ಮಾತ್ ಗುರು ಮಾಂ ಕೃಪಯಾ ಸಮುದ್ಧರ. ಕರ್ಮಣ ಮನಸಾ ವಾಚ ಯಾಚೇಷ್ಟಾ ಮಮ ನಿತ್ಯಶಃ ದೇವಶವಾರಾಧನೆ ಸಾಸ್ಯಾತ್ ಜನ್ಮ ಜನ್ಮಾಂತರಿಷ್ಯಪಿ. ಎಲ್ಲ ಸೇವೆಯೂ ಕೂಡ ಗುರುಗಳ ಅಂತರ್ಯಾಮಿಯಾಗಿರುವಂತಹ ಭಗವಂತನ ಪ್ರೀತಿಗೆ ಸಾಧನ ಮಾಡಲಿ. ಮಾದೃಶೋ ನ ಪರಸ್ತಾಪಿ ತಾದೃಶೋ ನ ದಯಾಪರಃ ಇತಿ ಮತ್ವಾ ಜಗನ್ನಾಥ ರಕ್ಷವಾಂ ಶರಣಾಗತಂ. ನನ್ನಂಥ ಪಾಪಿ ಇಲ್ಲ, ನಿನ್ನಂಥ ದಯಾಘನ ಇಲ್ಲ, ಆದ್ದರಿಂದ ನೀನು ಶರಣಾಗತನಾದ ನನ್ನನ್ನು ಕಾಪಾಡು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ಮಾಮುಪಸ್ತಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಕೃತಿ ಸಮರ್ಪಯೇತ್. ಹೀಗೆ ಪರಮಾತ್ಮನಿಗೆ ತಾನು ಮಾಡಿದ ಸಕಲ ಸಾಧನಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಎಂಬುದಾಗಿ ಇದು ಗುರುಸ್ತೋತ್ರ. ಎಲ್ಲ ಬೇರೆ ಬೇರೆ ಕಡೆಗಿರುವಂತಹ ವಿಶಿಷ್ಟವಾಗಿರತಕ್ಕಂತಹ ಗುರುಗಳ ಸ್ತೋತ್ರಗಳೇನೇನು ಬಂದಿದೆ ಅಲ್ಲೆಲ್ಲ ಕಡೆಯಿಂದ ತಂದು ಒಂದು ಕಡೆಗೆ ಸಂಗ್ರಹವನ್ನು ಮಾಡಿದಂತಹ ಶ್ಲೋಕ ಈ ಸ್ತೋತ್ರವಿದು. ಇದನ್ನ ಈ ಎಲ್ಲವನ್ನ ವಿಶೇಷವಾಗಿ ಚಿಂತನವನ್ನ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಮ್ಮೆಲ್ಲರಿಗೆ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ನಮ್ಮ ಗುರುಗಳನ್ನು ನಾನು ಮೊದಲೇ ಹೇಳಿದಂತೆ ನಮ್ಮ ಗುರುಗಳನ್ನು ಸತ್ಯಾತ್ಮ ತೀರ್ಥರನ್ನು, ಸತ್ಯ ಪ್ರಮೋದ ತೀರ್ಥರನ್ನ, ಸತ್ಯಾಭಿಜ್ಞರು, ಸತ್ಯಪ್ರಜ್ಞರು, ಸತ್ಯ ಧ್ಯಾನರು ಹಾಗೂ ಸಮಸ್ತ ಗುರುಗಳು ಎಲ್ಲ ವಿಷ್ಣು ಭಕ್ತರಾಗಿರುವಂತಹ ನಮಗಿಂತಲೂ ಉತ್ತಮರಾದ ಸಕಲ ಸಜ್ಜನರನ್ನು ಕೂಡ ಮಹಾಜ್ಞಾನಿಗಳನ್ನ, ಎಲ್ಲ ದಾಸಶ್ರೇಷ್ಠರು, ಎಲ್ಲ ಟಿಪ್ಪಣಿಕಾರರು ಹಾಗೂ ಎಲ್ಲ ಯತಿಶ್ರೇಷ್ಠರು ಅವರೆಲ್ಲರನ್ನು ಹಾಗೂ ಎಲ್ಲ ದೇವತೆಗಳನ್ನ, ಋಷಿಗಳನ್ನು, ಅವರೆಲ್ಲರ ಅಂತರ್ಯಾಮಿ ಶ್ರೀಮದ್ ಆಚಾರ್ಯರನ್ನ, ಕೊನೆಯಲ್ಲಿ ಪರಮಾತ್ಮನನ್ನ ವಿಶೇಷವಾಗಿ ಸ್ಮರಣೆ ಮಾಡಿ ನಮಸ್ಕಾರವನ್ನು ಮಾಡೋಣ. ಗುರುಪೂರ್ಣಿಮಾ ನಿಮಿತ್ತ ತಮ್ಮೆಲ್ಲರಿಗೆ ವಿಶೇಷವಾದ ಶುಭಾಶಯಗಳನ್ನ ಕೋರ್ತಾರೆ.